ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾಸು ಮಿನಿ ಫ್ಯಾಮಿಲಿ ವ್ಲಾಗ್. ನಾನಿವತ್ತು ಚಿಕನ್ ಲಾಲಿಪಾಪ್ ಡ್ರೈ ಹೇಗೆ ಮಾಡೋದು, ಅದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಕ್ವಿಕ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ, ಈ ಕೋತಿನ ನೋಡಿ ಹಾಗೆ. ಹಾ ಓಕೆ, ನೋಡಲ್ಲಿ ಕ್ಯಾಮ್ರಾ ನೋಡಿ. ಸೊ ನೀನ್ ಮಾತಾಡಿದ್ರೆ ಕಳ್ಸ್ಬಿಡ್ತೀನಿ, ಸುಮ್ಮನೆ. ಆಯ್ತು ಆಯ್ತು, ಸುಮ್ಮನೆ ಮಾತಾಡ ಆಯ್ತಾ. ಸೊ ಇವಾಗ ಚಿಕನ್ ಲಾಲಿಪಾಪ್ ಡ್ರೈ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ಸ್ವಲ್ಪ ಸೋಮ್ ಕಾಳು 1-2 ಟೇಬಲ್ ಸ್ಪೂನ್ ಅಷ್ಟು. ಸೊ ಧನಿಯಾ ಪೌಡರ್ ಅಂಡ್ ಜೀರಾನು ಅಷ್ಟೇ 2 ಟೇಬಲ್ ಸ್ಪೂನು. ಮತ್ತೆ ಮೆಣಸು ನಿಮ್ಗೆ ಎಷ್ಟು ಬೇಕೋ ಖಾರ ನೋಡ್ಕೊಂಡು ಹಾಕಿ. ಮತ್ತೆ ವೈಟ್ ಪೆಪ್ಪರ್ ಪೌಡರ್, ಮತ್ತೆ ಚಿಲ್ಲಿ ಪೌಡರ್, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು, ಹಾಗೂ ಕರಿಬೇವು ಸೊಪ್ಪು, ಹಾಗೂ ನಾನು 1 kg ಆಫ್ ಚಿಕನ್ ಲಾಲಿಪಾಪ್ ತಗೊಂಡಿದ್ದೀನಿ. ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಚಿಕನ್ ನ ಬಾಯ್ಲ್ ಮಾಡ್ಕೊಳ್ಳೋಣ, ಸ್ವಲ್ಪ ಬೇಯಿಸ್ಕೊಳ್ಳೋಣ. ಬನ್ನಿ. ಸೊ ಇವಾಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿಗೆ ಎಣ್ಣೆ ಹಾಕೊಳ್ಳೋಣ. ಹಾಗೂ ಸ್ವಲ್ಪ ಹೊತ್ತು ಎಣ್ಣೆ ಬಾಯ್ಲ್ ಆಗ್ಲಿ. ಎಣ್ಣೆ ಹಾಕಿದ್ದೆ ಬಾಣ್ಲಿಗೆ, ಬಿಸಿ ಆಗ್ತಾ ಇದ್ದಂಗೆನೆ ಚಿಕನ್ ಹಾಕೊಳ್ಳಿ. ಒಂದು ಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಒಂದೆರಡು ಚಿಟಿಕೆ ಅಷ್ಟು ಟರ್ಮರಿಕ್ ಪೌಡರ್ ಹಾಕೊಳ್ಳಿ. ಸೊ 2 ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪು ಹಾಕೊಳ್ಳಿ. ಸೊ ನೀವು ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಡ್ತಾರೆ ಅಂಡ್ ಕ್ವಿಕ್ ಆಗಿ ಕೂಡ ಮಾಡ್ಕೊಡ್ಬೋದು. ಸೊ ಚಿಕನ್ ಲಾಲಿಪಾಪ್ ಇಂದ ಬರೀ ನೀವು ಕಬಾಬ್ ಮಾಡೋಕ್ಕಷ್ಟೇ ಅಲ್ಲ, ಈ ತರ ಕೂಡ ಮಾಡ್ಬೋದು. ಸೊ ಎಲ್ಲರೂ ಇಷ್ಟಪಡ್ತಾರೆ ಇದು. ಸೊ ಇದು ಕುಕ್ ಆಗ್ತಾ ಇರ್ಲಿ, ನಾವು ಮಿಕ್ಸಿನಲ್ಲಿ ಪೌಡರ್ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಸೋಮ್ ಕಾಳು ತಗೊಳ್ಳಿ. ಅಂಡ್ 1-2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಮೆಣಸು ತಗೊಂಡಿದೆ, ಅದನ್ನ ಹಾಕೊಳ್ಳಿ. ಆಮೇಲೆ ಧನಿಯಾ ಪೌಡರು ಮತ್ತೆ ಚಿಲ್ಲಿ ಪೌಡರು, ಇದೆಲ್ಲ ನಾವು ಲೇಟರ್ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನ ಗ್ರೈಂಡ್ ಮಾಡ್ಕೋಬೇಕೀಗ. ಇವಾಗ ಇದನ್ನ ರುಬ್ಕೊಳ್ಳೋಣ. ಸೊ ಈಗ ಈ ಪೌಡರ್ನ ರುಬ್ಕೊಂಡಿದ್ದಾಯ್ತು. ಎಷ್ಟು ಫ್ರಾಗ್ನೆನ್ಸ್ ಬರ್ತಾ ಇದೆ ಚೆನ್ನಾಗಿ ಅಂದ್ರೆ. ಸೊ ಇವಾಗ ನಾವು ಚಿಕನ್ ಕೂಡ ಜಾಸ್ತಿ ಬೇಯಿಸ್ಕೊಳಕ್ ಹೋಗ್ಬಾರ್ದು, ಯಾಕಂದ್ರೆ ಚಿಕನ್ ಲಾಲಿಪಾಪ್ ಆಗಿರೋದ್ರಿಂದ ಬೇಗ ಬಿಟ್ಕೊಂಡ್ಬಿಡುತ್ತೆ. ಸೆಮಿ ಬಾಯ್ಲ್ ಮಾಡ್ಕೊಳ್ಳಿ, ಆಯ್ತಾ. ನಾವ್ ಈ ಪೌಡರ್ನ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಬಂದು ನೀವು ನೋಡ್ಕೊಂಡು ಹಾಕಿ. ಮಕ್ಕಳಿಗೆ ಖಾರ ಒಂದೊಂದ್ಸಲ ತಿನ್ನಲ್ಲ ಅವರು, ಬೇಕಾದ್ರೆ ಖಾರ ಕಡಿಮೆ ಆದ್ರೆ ನೀವು ಹಾಕೊಳ್ಬೋದು, ಬಟ್ ಜಾಸ್ತಿ ಆದ್ರೆ ಯು ಕೆನಾಟ್, ಅಂದ್ರೆ ನೀವು ಕಡಿಮೆ ಮಾಡಕ್ ಆಗಲ್ಲ. ಸೊ ಇವಾಗ ಇದಕ್ಕೆ ಪೌಡರ್ಸ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೋಮ್ ಕಾಳು, ಜೀರಾ ಕಾಳು, ಮೆಣಸಿನ ಕಾಳು, ಚಿಲ್ಲಿ ಪೌಡರ್ ಅಂಡ್ ವೈಟ್ ಪೆಪ್ಪರ್ ಪೌಡರ್. ವೈಟ್ ಪೆಪ್ಪರ್ ಪೌಡರ್ ತುಂಬಾ ಖಾರ ಇರುತ್ತೆ. ಸೊ ಇದಿಷ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚಿಕನ್ ಎಷ್ಟು ಸೆಮಿ ಬಾಯ್ಲ್ ಆಗಿದೆ ಸಾಕು, ಜಾಸ್ತಿ ಬೇಯಿಸಕ್ ಹೋಗ್ಬೇಡಿ. ಸೊ ಇವಾಗ ಅದೇ ಬಾಣ್ಲಿಗೆ ಚಿಕನ್ ಶಿಫ್ಟ್ ಮಾಡ್ಕೊಂಡ್ವಿ, ಅದೇ ಬಾಣ್ಲಿಗೆ ಎಣ್ಣೆ ಹಾಕಿ. ಸೊ ಇವಾಗ ಎಣ್ಣೆ ಬಾಯ್ಲ್ ಆಗ್ತಾ ಇದ್ದಂಗೆ ಕರಿಬೇವು ಸೊಪ್ಪು ಹಾಕಿ. ನಾವು ಒಂದೊಂದೇ ಚಿಕನ್ನ ಈ ತರ ಡಿಪ್ ಮಾಡಿ
ತರ ಡಿಪ್ ಮಾಡಿ ಇದಕ್ಕೆ ಹಾಕಿ. ಅಷ್ಟೇ ಸಿಂಪಲ್. ನಾವು ಮಾಡ್ಕೊಂಡಿರೋ ಮಸಾಲಾ ಪೌಡರ್ನ ಈ ತರ ಚಿಕನ್ ಡಿಪ್ ಮಾಡಿ ಎಣ್ಣೆ ಒಳಗಡೆ ಹಾಕೋದು. ತುಂಬಾ ಸಿಂಪಲ್ ಆಗಿರುತ್ತೆ ಈ ರೆಸಿಪಿ ಅಂತೂ. ಮಕ್ಕಳೆಲ್ಲ ಇಷ್ಟಪಡ್ತಾರೆ ಹಾಗೂ ತುಂಬಾ ಹೆಲ್ದಿ ಕೂಡ. ಸೋಂಪು ಕಾಳು, ಜೀರಾ ಕಾಳು ಎಲ್ಲ ಹಾಕಿರೋದ್ರಿಂದ ಡೈಜೆಷನ್ ಕೂಡ ಆಗುತ್ತೆ. ಮಕ್ಳಿಗೆ ಹೊಟ್ಟೆ ಹಸು ಚೆನ್ನಾಗ್ ಆಗುತ್ತೆ. ಸೊ ಊಟ ಕೇಳ್ತಾರೆ. ಈ ತರ ಮಾಡ್ಕೊಡಿ, ಅವರು ಇಷ್ಟಪಡ್ತಾರೆ. ಮತ್ತೆ ಎಣ್ಣೆ ಹೊಡಿಯೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಒಂದೊಂದೇ ಹಾಕಿ ಎಣ್ಣೆ ಒಳಗಡೆ ಬಿಡ್ತಾ ಇರ್ಬೇಕು. ಸೊ ಈ ತರ ಮಾಡೋದ್ರಿಂದ ಏನ್ ಉಪಯೋಗ ಅಂದ್ರೆ ನಮ್ಗೆ ಒಂದ್ ಇಸ್ ಲೈಕ್ ನಿಮ್ಗೆ ಕಬಾಬ್ ಮಾಡಿದ್ರೆ ಎಣ್ಣೆ ಇಂದ ಮಕ್ಕಳಿಗೆ ಕೆಂಪು ಬರಕ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಇದಾಗುತ್ತೆ. ಇದು ನ್ಯಾಚುರಲ್. ನಿಮ್ಗೆ ಬಟ್ಟೆ ಇಟ್ಕೊಳ್ಳೋಣ ನೋಡಿ. ಈ ತರ ಎಲ್ಲ ಕಲಸ್ಕೊಂಡು ಎಲ್ಲ ಒಂದೊಂದೇ ಚಿಕನ್ ಹಾಕೊಳ್ಳಿ. ಸೊ ಇದನ್ನ ಚಿಕನ್ ಕಲಸ್ಕೊಳ್ಳಿ ನೀಟಾಗೆ. ಸೊ ಇದೊಂದು 5-10 ಮಿನಿಟ್ಸ್ ಚೆನ್ನಾಗಿ ಆ ಮಸಾಲ ಎಲ್ಲ ಹಿಡೀಲಿ ಹಾಗೂ ಚಿಕನ್ ಬೇಯಲಿ ಅಂತ ನಾನು ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೆ. ಸೊ ಬನ್ನಿ ಇವಾಗ ಇದು ಆಗಿದ್ಯಾ ನೋಡೋಣ. ಸೊ ನೋಡಿ ಇದು ಈ ರೀತಿ ಕುಕ್ ಆಗಿದೆ, ಮಸಾಲ ಎಲ್ಲ ಹಿಡಿದಿದೆ. ಸೊ ನೀವು ಇದಕ್ಕಿನ್ನೂ ಬೇಕಾದ್ರೆ ಏನಪ್ಪಾ, ಸೊ ಇದಕ್ಕಿನ್ನೂ ನೀವು ಬೇಕಾದ್ರೆ ಗಾರ್ಲಿಕ್ ಎಲ್ಲ ಫ್ರೈ ಮಾಡಿ ಹಾಕೋಬಹುದು. ಸೊ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸೊ ಈಗ ಇದನ್ನ ನಾನು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚಂದ ಕಾಣಿಸ್ತಾ ಇದೆ, ಎಷ್ಟು ಚಂದ ಮಸಾಲ ಎಲ್ಲ ಹಿಡಿದಿದೆ. ಇದನ್ನ ಈಗ ಟೇಸ್ಟ್ ಮಾಡೋಣ. ಟ್ರಸ್ಟ್ ಮೀ, ಸಕ್ಕತ್ತಾಗಿದೆ. ನನ್ಗೆ ಈ ರೆಸಿಪಿ ಹೇಳ್ಕೊಟ್ಟಿದ್ದು ಒನ್ ಆಫ್ ಮೈ ಫ್ರೆಂಡ್. ಒಂದ್ಸಲ ತಂದು ಕೊಟ್ಟಿದ್ದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು ಅಂತಾನೆ ರೆಸಿಪಿ ಕೇಳ್ಕೊಂಡು ಟ್ರೈ ಮಾಡೋಣ ಅಂತ ಮಾಡಿದೆ. ಬಟ್ ಸಕ್ಕತ್ತಾಗಿದೆ. ಇಟ್ಸ್ ಟು ಯಮ್ಮಿ. ನೀವು ಕೂಡ ಟ್ರೈ ಮಾಡಿ, ತಪ್ಪದೇ ಮಾಡ್ಕೊಂಡು ತಿನ್ನಿ. ನೀವು ಕೂಡ ಟ್ರೈ ಮಾಡ್ಕೊಂಡು ಡೆಫಿನೆಟ್ಲಿ ತಿನ್ನಲೇಬೇಕು. ಸೊ ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಇರಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.